ಅವ್ರ ಕುಟುಂಬದವರು ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರ. ಮತ್ತ ಅವರಿಬ್ರು ಲವ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಮ್ಗೇನ್ರ ಇದು ಗಮನಕ್ಕಿಂತ ಏನಾಯ್ತು ವಿಷಯ? ನಿಮ್ಮ ಯಾಕಂದ್ರೆ ತಂದೆ ಹತ್ರ ಮಾತಾಡಕ್ಕಾಗಲ್ಲ, ಕೆಲವು ವಿಷಯಗಳನ್ನ ತಾಯಿ ಹತ್ರ ಮಾತಾಡಬಹುದು. ಹಾಗಾಗಿ ನಿಮಗೇನ್ರ ನಿಮ್ಮ ಮಗಳು ಹೇಳಿಲ್ಲ ಹೆಂಗ? ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದು ಕೊಡೋದು. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ, ಏನೇ ಕೇಳಿದ್ರು ನನ್ನ ಮಗಳು ಬರಂಗಿಲ್ಲ. ಆಮೇಲೆ ನನ್ನ ಮಗಳು ಅಂತ ಹೊಲಸು ಕೆಲಸ ಯಾವಾಗೂ ಮಾಡಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ, ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾ ಮಮ್ಮಿ ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ, ನೀನೇ ಸರ್ಕೊಂಡ್ಬಿಡು, ತಲೆ ಕೆಸ್ಕೊಬಿಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂತ ಹುಡುಗಿಯಲ್ಲ. ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರದ್ದು? ಈಗ ತಾವು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟ್ ಅಲ್ಲಿ ಹೇಳಿದ್ರು. ಒಟ್ಟಾಕಿ ಹಂಗ ಕಾಡಿಸಿದ್ರ ಅಂತ ನನಗೆ ನನ್ನ ಮಗಳು ಹೇಳಿದ್ರು ಸರ್. ಮತ್ತೆ ಈಗ ಕಾಲೇಜ್ ಹೋಗೋ ಹುಡುಗಿಯರ ಅಂದಿಂದ ಇರೋದ ಅದು. ನೀನು ಆಕಿ ಅಂತಿದ್ಲು, ನೀ ಏನಿದೆ ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತೆ ಅಕ್ಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವಿ ಪಬ್ಬಿದ್ ನನಗೆ ಗೊತ್ತಿಲ್ಲ. ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ನನಗೆ ಏನು ಗೊತ್ತಿಲ್ಲ ಸರ್ ಅದು. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದಾರೆ, ಅಂದ್ರೆ ತೇಜೋವಧೆ ಮಾಡುವಂತ ಪ್ರಯತ್ನವೂ ಸಹ ನಡೆದಿದ್ದಾರೆ. ಫೋಟೋ ಅಂತೂ ಇಲ್ಲಿ ಬಿಡಿ ಸರ್. ಅಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರ ತಮ್ಗೆ ಬೇಕಂದಂಗ. ನಮ್ಮ ಮಗಳಂತೂ ಅಂತ ಕೆಲವೇ ಅಲ್ಲ. ನಿನ್ ಮದುವೆ ಮಾಡ್ಕೋತೀನಿ ಅಂತ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್, ನನಗೇನು ಹೇಳಿಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು, ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಆಕೇನು ಹೇಳಿಲ್ಲ, ಇಷ್ಟ ಅಂತಿದ್ಲು. ನೀನ ಧೈರ್ಯ ಮಾಡ್ಕೊಂಡು ಅಂತವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವು ಅಭ್ಯಾಸ ಮಾಡಿ ಚಂದಾಗಿದ್ರೆ ಇದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು. ಬಹಳಷ್ಟು ಶಾಣೆ ಮಗಳು, 2 ದಿನದಾಗ ಇದ್ದಾಗ ಇವತ್ತಿಲ್ಲ. ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲಕ್ಕೆ. ಆಕಿ ಕ್ಯಾಶುವಲ್ ಆಗಿ ತನ್ನ ಕ್ಲಾಸಿಗೆ ಹೋಗಿದ್ಲು, ಕಾಲೇಜ್ ಹೋಗಿದ್ಲು, BCA ಪಾಸ್ ಆಯ್ತು, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂದ್ಲು. ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ BUB ಇದನ್ನ ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದ್ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ತಾವು ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ? ಅಂದ್ರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರಬಾರ್ದು ಜಗತ್ ಮೇಲೆ. ನನ್ನ ಮಗಳು ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದ್ರೂ ಕೊಡ್ಲಿ, ಇಲ್ಲ ಜನಗಳ ಕೈಯಾಗಾದ್ರೂ ಕೊಡ್ಲಿ. ಜನ ಇಷ್ಟ ಹೋರಾಟ ಮಾಡಕತ್ತಾರಲ್ಲ ಆಕಿನ ಸೋಲಾಗಿ, ಜನಗಳ ಕೈಯಾಗಾದ್ರೂ ಕೊಡ್ಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲ್ನಾಗಿಟ್ಟೆ ಅಂದ್ರೆ ಮತ್ತೆ ಏನು ಉಪಯೋಗ ಅದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು BUB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವ. ಒಂದು MCA ಮೇಲೆ ಒಂದು ಐತಿ, 3 ಗೇಟ್ ಯಾರು ಎಲ್ಲಿ ಬಂದ್ರು ಕೂತಾರು ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ನಾಗ ಅದನ್ನ ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗ್ಲಿ ಬರ್ಲಿ ಬಿಂದಾಸ ಹೋಗಾರ ಬಿಂದಾಸ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗ ಎಲ್ಲಾರು ಬೋಲ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರಿದ್ದಂಗ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದೆ, ನಾನು ಯಾರು ಕೇಳಿಲ್ಲ ನೀವ್ ಯಾಕೆ ಬರಾಕತ್ತೀರಿ ಅಂತ. ನಾನು ಯಾರು ವಿಚಾರ ಮಾಡ್ಲಿಲ್ಲ. 3 ಗೇಟ್ ಅದಾವ ಅದಕ್ಕೆ. ಆ ಕಡೆ ಒಂದೈತಿ, ಮುಂದ್ ಫ್ರಂಟ್ ಒಂದೈತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಶಿ ಯಾರು ಹೋದ್ರು ಏನು ಗೊತ್ತಾಗಂಗಿಲ್ಲ. ಇಲ್ರಿ ಸರ್, ಈಗ ಅಕ್ಕಿ ಹಂಗ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾವೇನ್ ನಡಿವ ಹಂಗಾರ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟ ಬಿಟ್ಟಿದ್ರು ಆಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಕಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವಿ. ನಾನು ಇದ್ದೆ ಸರ್, ಇದ್ದೆ. ನಾನು ಅದ್ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನಾನು ಕಣ್ಣೆದರಿಗೆ ಅಂದ್ರೆ ನನಗೆ ಜನ ಮುಖ್ಯದ. ಫಸ್ಟ್ ಆಕಿ ಫೋನೇ ಬಂದೆ ಅಂತಂದ್ಲು. ಬಂದೆ ಅಂದ ತಕ್ಷಣ ಬರ್ತಾಳ ಅಂತ ನಾನು ಅಲ್ಲೇ ಗೇಟಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ. ಅವಾಗ ಏನಾಯ್ತು ಅಂತ ನಾನು ಮತ್ತೊಬ್ಬರು ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ? ನಾವು ಸೇಫ್ ಇಲ್ಲ. ಮಕ್ಳು ಕಲಿಯಾಕಂತ ಹೋದ್ರೆ ಹಿಂಗ್ ಹೆಣ ಮನೆಗೆ ಬರ್ತಾರಂದ್ರೆ ಏನ್ ತಿಳ್ಕೊಳ್ಳೋದು ನಾವು? ಮಕ್ಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡ್ ಕುಂದ್ರೆ ಚಲೋ. ನಾ ಎಲ್ಲರಿಗೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗ ಡೊನೇಷನ್ ಅಷ್ಟೇ ಇಷ್ಟ ಡೊನೇಷನ್ ಕೇಳ್ತಾರೆ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಅಷ್ಟೇ ಕೂಲಾಗಿ ಸರಿ. ಅಷ್ಟೇ ಇರ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.